ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. KSOE ಕಡೆಯಿಂದ ಮತ್ತೊಂದು ಎಕ್ಸಾಮ್ ನೋಟಿಫಿಕೇಶನ್ ಆಗಿದೆ. ಇತ್ತೀಚೆಗೆ ಒಂದು ನೋಟಿಫಿಕೇಶನ್ ಆಗಿತ್ತು. ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೆ. ಇಯರ್ ವೈಸ್ ಇರುವಂತಹ ವಿದ್ಯಾರ್ಥಿಗಳಿಗೆ ಬೇರೆ ನೋಟಿಫಿಕೇಶನ್ ಮತ್ತೆ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಬೇರೆ ನೋಟಿಫಿಕೇಶನ್ ಆಗಿತ್ತು. ಅದು ಬಿಟ್ಟು ಈಗ ಹೊಸದಾಗಿ 2 ನೋಟಿಫಿಕೇಶನ್ ಆಗಿದೆ. ಅದರಲ್ಲಿ ಒಂದು ಸೆಮಿಸ್ಟರ್ ಇರುವಂತಹ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ ಆಗಿರೋದ್ರ ಬಗ್ಗೆ ಇವತ್ತು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ನೋಟಿಫಿಕೇಶನ್ ಬಗ್ಗೆ ಸ್ವಲ್ಪ ಡೌಟ್ ಇದೆ ನನಗೆ, ಅದು ಕ್ಲಾರಿಫೈ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ. ಇದರಲ್ಲಿ ಮುಖ್ಯವಾಗಿ 3rd ಸೆಮಿಸ್ಟರ್ ಮತ್ತೆ 4th ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ನೋಟಿಫಿಕೇಶನ್ ಆಗಿದೆ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ. ಹಾಗೂ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇರೋರು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಇನ್ಫಾರ್ಮೇಶನ್ ನಾನು ಇದರಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಹೇಳದ್ನಲ್ಲ, ನೋಟಿಫಿಕೇಶನ್ 2 ಬೇರೆ ಬೇರೆ ಇದೆ. ಸೊ ಯಾರು ನೋಡಿಲ್ವೋ, ಯಾರಿಗೆ ಯೂಸ್ಫುಲ್ ಆಗುತ್ತೋ ಅವರು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮೊದಲನೇದಾಗಿ ಯಾರಿಗೆ ಎಕ್ಸಾಮ್ ನೋಟಿಫಿಕೇಶನ್ ಆಗಿದೆ ಅಂದರೆ 2021-22 ಈಗ 4th ಸೆಮಿಸ್ಟರ್ ಇರುವಂತಹ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರಿಗೆ, ಮತ್ತು ಲಾಸ್ಟ್ ಇಯರ್ ಅಡ್ಮಿಷನ್ ಆಗಿದ್ರಲ್ಲ 2023-24ನೇ ಶೈಕ್ಷಣಿಕ ಸಾಲಿನ ಜುಲೈ ಮತ್ತು ಜನವರಿ 2 ಸೈಕಲ್ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ಸೆಮಿಸ್ಟರ್ ಇರುವಂತಹ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಫೀಸ್ನ ಕಟ್ಟೋದಕ್ಕೆ ಈಗ ನೋಟಿಫಿಕೇಶನ್ ಆಗಿದೆ. ಇದರಲ್ಲಿ ನೋಡಿ, ಅದು UG ಆಗಿರ್ಬೋದು, PG ಆಗಿರ್ಬೋದು. UGಲಿ ಕೂಡ ಕೆಲವು ಸಬ್ಜೆಕ್ಟ್ಗಳಿಗೆ ಸೆಮ್ ವೈಸ್ ಎಕ್ಸಾಮ್ಸ್ಗಳಿದ್ದಾವೆ. ಅದು BBA, BCA, BSc ಆಗಿರ್ಬೋದು, BSW, BLib by SC, ಇವು ಸೆಮ್ ವೈಸ್ ಎಕ್ಸಾಮ್ಸ್ಗಳು ಇರುತ್ತೆ. ಓಕೆನಾ. ಡಬಲ್ ಡಿಗ್ರಿಲಿ ಸೆಮ್ ವೈಸ್ ಇರುತ್ತೆ, ಆದರೆ BA BCom ಅವ್ರಿಗೆ ಇಯರ್ ವೈಸ್ ಎಕ್ಸಾಮ್ಸ್ ಇರುತ್ತೆ. ಸೊ ಇದರಲ್ಲಿ ನಾನು ಸೆಮ್ ವೈಸ್ ಇರೋ ವಿದ್ಯಾರ್ಥಿಗಳಿಗೆ ಮಾಹಿತಿನ ತಿಳಿಸ್ತಾ ಇರೋದು. ಯಾರಿಗೆ ಅಂದರೆ ಯಾರು ಫೇಲ್ ಆಗಿರ್ತಾರೆ, ಯಾರು ಎಕ್ಸಾಮ್ ಅಟೆಂಡ್ ಮಾಡಿರೋದಿಲ್ಲ, ಅದ್ರ ಜೊತೆಗೆ ಫ್ರೆಷರ್ ಸ್ಟೂಡೆಂಟ್ಸ್ಗೂ ಕೂಡ ಎಕ್ಸಾಮ್ ನೋಟಿಫಿಕೇಶನ್ ಆಗಿದೆ. ಮೊದಲನೇದಾಗಿ BBA, BCA, BSc ಮತ್ತು BSW, BLISC ವಿದ್ಯಾರ್ಥಿಗಳಿಗೆ, BLib ವಿದ್ಯಾರ್ಥಿಗಳಿಗೆ 2021-22 ಪ್ರೆಸೆಂಟ್ ಜುಲೈ ಮತ್ತು ಜನವರಿ ಸೈಕಲ್ ಇಬ್ಬರು ಕೂಡ 4ನೇ ಸೆಮಿಸ್ಟರಲ್ಲಿ ಇರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳು, ಜೊತೆಗೆ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರಲ್ಲಿ ಏನಾದರೂ ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಅಂದರೆ, ಎಕ್ಸಾಮ್ಸ್ನ ಉಳಿಸ್ಕೊಂಡಿದ್ರೆ, ಫೇಲ್ ಆಗಿದ್ದರೆ ರಿಪೀಟರ್ಸ್ಗಳಿಗೆ ಎಕ್ಸಾಮ್ ಈಗ ಅನೌನ್ಸ್ ಆಗಿದೆ. BBA, BCA ಅವರು 4th ಸೆಮಿಸ್ಟರ್ ಫ್ರೆಷರ್ಸ್ ಇರ್ತಾರಲ್ಲ ಅಂಥವರಿಗೆ, ಜೊತೆಗೆ ಫಸ್ಟ್ ಸೆಮಿಸ್ಟರು, ಸೆಕೆಂಡ್ ಸೆಮಿಸ್ಟರು ರಿಪೀಟರ್ಸು. ಇದ್ರ ಜೊತೆಗೆ 2023-24 ಲಾಸ್ಟ್ ಇಯರ್ ಅಡ್ಮಿಷನ್ ಆಗಿರೋ ಜುಲೈ ಮತ್ತು ಜನವರಿ ಸೈಕಲ್ ವಿದ್ಯಾರ್ಥಿಗಳಿಗೆ, ಜುಲೈ ಅವರು 4ನೇ ಸೆಮಿಸ್ಟರಲ್ಲಿ ಇರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳು, ಜೊತೆಗೆ ಜನವರಿ ಸೈಕಲ್ಲಿ 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಮತ್ತು ಫಸ್ಟ್ ಸೆಮಿಸ್ಟರ್ ರಿಪೀಟರ್ ವಿದ್ಯಾರ್ಥಿಗಳಿಗೆ ಇದು ಅನ್ವಯಿಸುತ್ತೆ. ಇನ್ನು 2023-24ರಲ್ಲಿ ಜುಲೈ ಮತ್ತು ಜನವರಿ ಸೈಕಲ್ ಅಡ್ಮಿಷನ್ ಆಗಿರೋಂತಹ ವಿದ್ಯಾರ್ಥಿಗಳು, ಜನವರಿ ಸೈಕಲ್ನಲ್ಲಿರೋಂತಹ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳು. ನೋಡಿ, ನಿಮ್ಮ ಅಕಾಡೆಮಿಕ್ ಇಯರ್ ಬಗ್ಗೆ ನಿಮಗೆ ಡೌಟ್ ಇತ್ತು ಅಂದರೆ ನಿಮ್ಮ ID ಕಾರ್ಡ್ ತೆಗೆದು ನೋಡಿ, ಅಥವಾ ಅಡ್ಮಿಷನ್ ಸ್ಲಿಪ್ನ ತೆಗೆದು ನೋಡಿ. ಅದರಲ್ಲಿ ಅಕಾಡೆಮಿಕ್ ಇಯರ್ ಯಾವುದು ಅಂತ ತೋರಿಸುತ್ತೆ. ಜೊತೆಗೆ ನಿಮ್ಮದು ಜುಲೈ ಸೈಕಲ್ಲ, ಜಾನ್ವರಿ ಸೈಕಲ್ ಅನ್ನೋದನ್ನ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಇದು ನಾರ್ಮಲಿ ಕನ್ಫ್ಯೂಸ್ ಆಗುತ್ತೆ, ಯಾಕಂದರೆ KSOEಲಿ 2 ಸೈಕಲ್ ಇದೆ, ನಮ್ಮದು ಜುಲೈ ಜಾನ್ವರಿನ ಅನ್ನೋದು ಕನ್ಫ್ಯೂಸ್ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಡೌಟ್ ಇತ್ತು ಅಂದರೆ ನೀವು ತೆಗೆದು ನೋಡ್ಕೋಬಹುದು. ಇದರಲ್ಲಿ ನೋಡಿ, 2023-24ರಲ್ಲಿ ಅಡ್ಮಿಷನ್ ಆಗಿರೋಂಥ ಫಸ್ಟ್ ಸೆಮಿಸ್ಟರ್ ಜನವರಿ ಸೈಕಲ್ಲು, ಜುಲೈ ಸೈಕಲ್ನಲ್ಲಿ ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳು, ಓಕೆನಾ, ಇವರಿಗೆ ಎಕ್ಸಾಮ್ ನೋಟಿಫಿಕೇಶನ್ ಆಗ್ತಾ ಇದೆ. ಯಾಕೆ ಇದು 2023-24 ಅಕಾಡೆಮಿಕ್ ಸೇಮ್ ಇದೆ, ಆದರೆ ಸೈಕಲ್ ಡಿಫ್ರೆನ್ಸ್ ಇರೋದ್ರಿಂದ ಜುಲೈಲಿ ಅಡ್ಮಿಷನ್ ಆಗಿರೋರಿಗೆ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ಸ್ ಇರುತ್ತೆ, ಜನವರಿ ಸೈಕಲ್ ಅಡ್ಮಿಷನ್ ಆಗಿರೋರಿಗೆ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ ಇರುತ್ತೆ. ಅಡ್ಮಿಷನ್ನು ನಿಮಗೆ 4-5 ತಿಂಗಳು ಟೈಮ್ ಇರುತ್ತೆ. ಸೊ ಎಕ್ಸಾಮ್ಸ್ಗಳಲ್ಲೂ 4-5 ತಿಂಗಳು ಡಿಫ್ರೆನ್ಸ್ ಇರುತ್ತೆ ನಿಮಗೆ. ಇನ್ನು MA, MCom, MBA ಮತ್ತು MSc, MSW, MCA, MLib by SC, ಇದು ಡಬಲ್ ಡಿಗ್ರಿ ಕೋರ್ಸ್ಗಳೇನಿದೆ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳಲ್ಲಿ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರು ರಿಪೀಟರ್ಸ್ಗಳಿಗೆ ಇದೆ. ಮತ್ತು 4th ಸೆಮಿಸ್ಟರಲ್ಲಿ ನ್ಯೂ ಸ್ಟೂಡೆಂಟ್ಸ್ ಯಾರು ಫ್ರೆಷರ್ಸ್ ಇರ್ತಾರಲ್ಲ 4th ಸೆಮಿಸ್ಟರ್ ಎಕ್ಸಾಮ್ ಅಟೆಂಡ್ ಮಾಡಬೇಕು. ಈಗ MA ಎಕನಾಮಿಕ್ಕು, MA ಕನ್ನಡ, MA ಹಿಸ್ಟ್ರಿ, MA ಪೊಲಿಟಿಕಲ್ ಸೈನ್ಸ್ 4th ಸೆಮಿಸ್ಟರ್ ಇರೋ ಎಲ್ಲ ವಿದ್ಯಾರ್ಥಿಗಳಿಗೂ ಈಗ ಎಕ್ಸಾಮ್ ಆಗ್ತಾ ಇದೆ. ಜುಲೈ ಮತ್ತು ಜನವರಿ 2 ಕೂಡ ನಿಮಗೆ ಎಲ್ಲ ಎಕ್ಸಾಮ್ಸ್ಗಳು 2 ಸೈಕಲ್ಗೆ ಒಟ್ಟೊಟ್ಟಿಗೆ ಆಯಿತು ಅಲ್ವಾ. 4th ಸೆಮಿಸ್ಟರ್ದು ಕೂಡ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಇನ್ನು 2022-23 ಲಾಸ್ಟ್ ಇಯರ್ ಅಡ್ಮಿಷನ್ ಆಗಿರೋಂತಹ ಜುಲೈ ಸೈಕಲ್ 4th ಸೆಮಿಸ್ಟರ್ ಸ್ಟೂಡೆಂಟ್ಸ್, ಜೊತೆಗೆ ಜಾನ್ವರಿ ಸೈಕಲ್ದು 3ನೇ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗಳು. ನೋಡಿ, ಜನವರಿ ಸೈಕಲ್ ಸ್ಟೂಡೆಂಟ್ಸ್ಗಳು ಮೊನ್ನೆ ಮೇಯಲ್ಲಿ ನಾವು ಎಕ್ಸಾಮ್ ಅಟೆಂಡ್ ಮಾಡ್ದೋ ಅಲ್ವಾ, ಈಗ ನಮಗೆ 3rd ಸೆಮಿಸ್ಟರ್ದು ಎಕ್ಸಾಮ್ ಅನೌನ್ಸ್ ಆಗಿದೆ. ಮೇಲಿ ನಾವು ಸೆಕೆಂಡ್ ಸೆಮಿಸ್ಟರ್ ಅಟೆಂಡ್ ಮಾಡಿದ್ದೋ, ಇವನ್ ನಾನು ಕೂಡ ಸೆಕೆಂಡ್ ಸೆಮಿಸ್ಟರ್ ಆಗ ಅಟೆಂಡ್ ಮಾಡಿದೆ. ಈಗ 3rd ಸೆಮಿಸ್ಟರ್ ಅಟೆಂಡ್ ಮಾಡಬೇಕು. ಮತ್ತು ಫಸ್ಟ್ ಸೆಮಿಸ್ಟರಲ್ಲಿ ನೀವೇನಾದರೂ ಪೆಂಡಿಂಗ್ ಇದ್ದು ಅಟೆಂಡ್ ಮಾಡಿಲ್ಲ ಅಂದರೆ, ಫೇಲ್ ಆಗಿದ್ದರೆ ಅಂತಹ ವಿದ್ಯಾರ್ಥಿಗಳು. ಇದ್ರ ಜೊತೆಗೆ ಸೇಮ್ ಜನವರಿ ಸೈಕಲ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ಗಳು, ಜುಲೈ ಸೈಕಲ್ದು ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗಳು,
MA ಅಥವಾ MCOM ಇರೋ ಸೆಕೆಂಡ್ ಸೆಮಿಸ್ಟರ್ ಜುಲೈ ಸೈಕಲ್ ವಿದ್ಯಾರ್ಥಿಗಳು. ಇನ್ನು ಎಕ್ಸಾಮ್ ಯಾವಾಗ ನಡೆಯುತ್ತೆ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ನಡೆಯುತ್ತೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ವಿಡಿಯೋ ನೋಡ್ತಿರೋ ಯಾರಿಗಾದರೂ ನಿಮಗೆ ಯಾವಾಗ ಎಕ್ಸಾಮ್ ಆಗಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಯಾಕಂದರೆ ಈಗ ಥರ್ಡ್ ಸೆಮಿಸ್ಟರ್ ಇರೋಂತಹ ವಿದ್ಯಾರ್ಥಿಗಳಿಗೆ KSOE ಕಡೆಯಿಂದ KSOE ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. SC ವಿದ್ಯಾರ್ಥಿಗಳಿಗೆ. ನಮಗೇನಾದರೂ ಈಗ ಅಕ್ಟೋಬರಲ್ಲಿ ಥರ್ಡ್ ಸೆಮಿಸ್ಟರ್ ಆಯಿತು ಅಂದ್ಕೊಳ್ಳಿ, 4 ಮಂತ್ಸ್ ಆದಮೇಲೆ ನಮಗೆ 4th ಸೆಮಿಸ್ಟರ್ ಎಕ್ಸಾಮ್ ಆಗುತ್ತೆ. ಒಂದು ಇದಕ್ಕೆ ಅಕ್ಟೋಬರ್ಗೆ 4 ತಿಂಗಳು, ನಮಗೆ ಈಗ ಮೇಯಿಂದ ಅಕ್ಟೋಬರ್ಗೆ 4 ತಿಂಗಳು ಗ್ಯಾಪು. ಅಕ್ಟೋಬರಿಂದ 4 ತಿಂಗಳು ಗ್ಯಾಪ್ ಅಂದರೆ ಫೆಬ್ರವರಿಗೆ ಎಕ್ಸಾಮ್ ಆಗುತ್ತೆ. ಫೆಬ್ರವರಿಲಿ ಎಕ್ಸಾಮ್ ಆಯಿತು ಅಂದರೆ ರಿಸಲ್ಟ್ ಬರೋಕ್ಕೆ ಒಂದು 2-3 ಮಂತ್ಸ್ ಆದರೂ ತೊಗೊಳುತ್ತೆ. ಸೊ ಅಷ್ಟರಲ್ಲಿ ನಮಗೆ ಪ್ರೈಸ್ ಮನಿ ಓಪನ್ ಆಗಿ ಕ್ಲೋಸ್ ಕೂಡ ಆಗಿಬಿಡುತ್ತೆ. ಪ್ರೈಸ್ ಮನಿ ನಿಮಗೆ 30,000 ಸಿಗುತ್ತೆ ಡಬಲ್ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ. ಮತ್ತು ಯಾರಾದರೂ ಇವ್ರು ಇರ್ತಾರಲ್ಲ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ 25,000 ಸಿಗುತ್ತೆ. ನಾವು ಡಿಗ್ರಿ ಇದ್ದಾಗ ನಮಗೆ ಪಡ್ಕೊಳ್ಳೋದಕ್ಕಾಗಲಿಲ್ಲ ಪ್ರೈಸ್ ಮನಿನ. ಈ ಸಲ ಫೆಬ್ರವರಿಗೆ ಏನಾದರೂ 4th ಸೆಮಿಸ್ಟರ್ ಎಕ್ಸಾಮ್ ತುಂಬ ಲೇಟ್ ಆಯಿತು ಅಂದರೆ ಈ ವರ್ಷ ಕೂಡ ನಮ್ಗೆ ಅಮೌಂಟ್ ಪಡ್ಕೊಳ್ಳೋದಕ್ಕಾಗಲ್ಲ. ಕೆಲವ್ರು ಬಡವ್ರು ಇರ್ತಾರೆ, ಕೆಲವ್ರಿಗೆ ಹಣದ ಅವಶ್ಯಕತೆ ಇರುತ್ತೆ. ಅಂತಹ ವಿದ್ಯಾರ್ಥಿಗಳು ಈ ವರ್ಷ ಕೂಡ ಲಾಸ್ ಮಾಡ್ಕೋಬೇಕಾಗತ್ತೆ. ನಾನು KSOE ಅವ್ರನ್ನ ರಿಕ್ವೆಸ್ಟ್ ಮಾಡೋಣ, ಸ್ವಲ್ಪ ಎಕ್ಸಾಮ್ ಬೇಗ ಮಾಡಿ ನಮಗೆ ಬೇಗ ಕೋರ್ಸ್ ಕಂಪ್ಲೀಟ್ ಮಾಡಿಕೊಡಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಯಾರು ಸಪೋರ್ಟ್ ಮಾಡೋರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು KSOE ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ಬೇಗ ಎಕ್ಸಾಮ್ ಆಗಿ ರಿಸಲ್ಟ್ ಬಂತು ಅಂದರೆ. ಜೊತೆಗೆ ನಮಗೆ ಈಗ KSET ಎಲ್ಲ ಬಿಟ್ಟಿದ್ದಾರೆ, ಅದಕ್ಕೂ ಹೆಲ್ಪ್ ಆಗುತ್ತೆ. ಜಾಬ್ಗಳ್ಗೆ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ರೈಸ್ ಮನಿ ಒಂದೇ ಅಲ್ಲ, ಬೇರೆ ಬೇರೆ ರೀತಿ ಎಲ್ಲ ಕೂಡ ಹೆಲ್ಪ್ ಆಗುತ್ತೆ. ಬಟ್ ನಮ್ಗೆ ಏನು ಬೇಕು ಅಂದರೆ ಸಪೋರ್ಟ್ ಬೇಕು. ಯಾರಾದರೂ ಸಪೋರ್ಟ್ ಮಾಡೋರಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವೆಲ್ಲ ಕೇಳೋಣ ಬೇಗ ಎಕ್ಸಾಮ್ ಆಗಲಿ ಅಂತ. ಇಲ್ಲ ನಮಗಿನ್ನೂ ಸ್ವಲ್ಪ ಲೇಟಾಗಿ ಆಗಲಿ ಅನ್ನೋರು ಕೂಡ ಕಮೆಂಟ್ ಮಾಡಿ ತಿಳಿಸಿ, ನಮಗೆ ಲೇಟಾಗಿ ಎಕ್ಸಾಮ್ ಆಗಬೇಕು ಅನ್ನೋದು. ನೆಕ್ಸ್ಟು ನಿಮಗೆ ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದು 29/7 ಅಂತ ಇದೆ. ನಿನ್ನೆ 5 ಗಂಟೆಗೆ ಎಕ್ಸಾಮ್ ಫೀಸ್ ಪೇ ಮಾಡೋದಕ್ಕೆ ಲಿಂಕ್ ಬಿಡ್ತೀವಿ ಅಂತ ವೆಬ್ಸೈಟಲ್ಲಿ ಹಾಕಿದ್ರು. ಐ ಥಿಂಕ್ ಓಪನ್ ಆಗಿರಬಹುದು, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ವಿತೌಟ್ ಫೈನು ನಿಮಗೆ ಆಗಸ್ಟ್ 31 ಇರುತ್ತೆ. 200 ರೂಪಾಯಿ ಫೀಸ್ ಜೊತೆಗೆ ದಂಡ ಕಟ್ಟಬೇಕು ನೀವು. ಇದಕ್ಕೆ ಸೆಪ್ಟೆಂಬರ್ 13ನೇ ತಾರೀಕು ಲಾಸ್ಟ್ ಡೇಟು. ಇದ್ರ ಜೊತೆಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ KSOE ವೆಬ್ಸೈಟ್ನ ಆಗಾಗ ಚೆಕ್ ಮಾಡ್ತಾ ಇರಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಕ್ಸಾಮ್ ಟೈಮ್ ಟೇಬಲ್ ಕೂಡ KSOE ವೆಬ್ಸೈಟಲ್ಲೇ ಬಿಡ್ತಾರೆ. ಇನ್ನು ಎಕ್ಸಾಮ್ ಸೆಂಟರ್ಗಳು ಎಲ್ಲೆಲ್ಲಿದೆ ಅಂತ ನೋಡ್ಕೊಳ್ಳಿ. ಇಷ್ಟು ಎಕ್ಸಾಮ್ ಸೆಂಟರ್ಗಳಿದ್ದಾವೆ: ಅಥಣಿ, ಬಾಗಲಕೋಟೆ, ಬೆಂಗಳೂರು, ಬಳ್ಳಾರಿ. ಬೆಂಗಳೂರಲ್ಲಿ 2 ಇದೆ, ಘಟಪ್ರಭಾ 1 ಮತ್ತು 2 ಇದೆ. ಸೊ ವಿಜಯಪುರದಲ್ಲಿ 2 ಎಕ್ಸಾಮ್ ಸೆಂಟರ್ಗಳಿದ್ದಾವೆ. ನಿಮಗೆ ಯಾವ್ದು ಹತ್ತಿರ ಆಗುತ್ತೆ ಅದನ್ನು ನೀವು ಒಮ್ಮೆ ನೋಡ್ಕೊಳ್ಳಿ. ಇದರಲ್ಲಿ ಬೆಂಗಳೂರೇ ಕಾಣಿಸ್ತಿಲ್ಲ, ಬೆಂಗಳೂರು ಇದೆ ನೋಡಿ, ಇಲ್ಲಿ ಬೆಂಗಳೂರು ಆಪ್ಷನ್ ಇದೆ. ಬೆಂಗಳೂರಲ್ಲಿ 2 ಇತ್ತು, ಬಟ್ ಈ ಸಲ ಒಂದೇ ಒಂದು ಹಾಕಿದ್ದಾರೆ. ನೋಡೋಣ ಹಾಗಿದ್ರೆ. ಬೆಂಗಳೂರಲ್ಲಿ ಒಂದ್ಸಲ ನಾಡಗಿರಿ ಇನ್ಸ್ಟಿಟ್ಯೂಟ್ ಬಿದ್ದಿತ್ತು. ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಚೇಂಜ್ ಮಾಡಿ, ತುಂಬ ದೂರ ಆಗುತ್ತೆ ಮತ್ತು ಬೆಂಗಳೂರಿನ ಹೊರವಲಯದಲ್ಲಿದೆ. ಅದು ಮೆಟ್ರೋದಲ್ಲಿ ಹೋಗ್ಬೋದು, ಅಲ್ಲಿಂದ ಹೋಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ಗೊರಗುಂಟೆಪಾಳ್ಯದಲ್ಲೆಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ನನಗೆ ಎಷ್ಟು ಕಷ್ಟ ಆಯಿತು ಅಂದರೆ ಹೇಳೋಕ್ಕಾಗ್ದಿರ ಅಷ್ಟು ಕಷ್ಟ ಆಯಿತು. ನೋಡೋಣ ಎಕ್ಸಾಮ್ ಸೆಂಟರ್ ಏನಾದ್ರು ಚೇಂಜ್ ಆಗಬಹುದೇನೋ, ಅದ್ರ ಬಗ್ಗೆ ನೆಕ್ಸ್ಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನು ಎಕ್ಸಾಮ್ ಫೀಸ್ ಯಾರು ಎಷ್ಟು ಕಟ್ಟಬೇಕು ಅಂದರೆ BBA ಸ್ಟೂಡೆಂಟ್ಸ್ಗಳು 1 to 4th ನಿಮಗೆ 1,100 ರೂಪಾಯಿ ಇರುತ್ತೆ. 30 ರೂಪಾಯಿ ಎಕ್ಸಾಮ್ ಪ್ರೊಸೆಸಿಂಗ್ ಚಾರ್ಜಸ್ ಅಂತ ತಗೋತಾರೆ. ಸೊ 1,130 ರೂಪಾಯಿ ಆಗುತ್ತೆ. BCA ಮತ್ತು ಎಲ್ಲ BSc ವಿದ್ಯಾರ್ಥಿಗಳಿಗೆ 2,000. MA MCOMಗೆ 1,500 + 30 1,530. BLib BSc MLib BSc ವಿದ್ಯಾರ್ಥಿಗಳಿಗೆ ನೋಡಿ ಒಂದಷ್ಟು ಹಾಕಿದ್ದಾರೆ, 2,000 ಅದೇ ಫಸ್ಟ್ ಸೆಮಿಸ್ಟರ್ಗೆ. ಜೊತೆಗೆ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ ಕಟ್ಟೋರಿಗೆ 2,000 ಅಂತ. BSW MSW ವಿದ್ಯಾರ್ಥಿಗಳಿಗೆ ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ಗೆ 2,000. ಫಸ್ಟ್ ಮತ್ತು MSW ಫಸ್ಟ್ ಮತ್ತು ಸೆಕೆಂಡ್ ಸೆಮಿಸ್ಟರ್ಗೆ 1,500 ರೂಪಾಯಿ ಇದೆ. MBA ವಿದ್ಯಾರ್ಥಿಗಳಿಗೆ 1,000 ಇದೆ. MSc ಮತ್ತು MCA ಎಲ್ಲ ಪದವಿಗಳಿಗೆ 2,500 ರೂಪಾಯಿ ಇದೆ. ನೀವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬ್ಯಾಕ್ ಉಳಿಸ್ಕೊಂಡಿದ್ರೆ 900 ರೂಪಾಯಿ ಇದೆ MScಗೆ. ಇದೇನು ಗೊತ್ತಾ, ನಿಮಗೆ ಎಕ್ಸಾಮ್ ಫೀಸ್ ಬಗ್ಗೆನೂ ಡೌಟ್ ಬೇಡ. ಎಕ್ಸಾಮ್ ಫೀಸ್ ಪೇ ಮಾಡಬೇಕಾದ್ರೆ ನಿಮ್ಮ ಸಬ್ಜೆಕ್ಟ್ಗಳನ್ನೆಲ್ಲ ಸೆಲೆಕ್ಷನ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಕೊಟ್ಟರೆ ಅಲ್ಲೇ ನೀವು ಎಷ್ಟು ಎಕ್ಸಾಮ್ ಫೀಸ್ ಕಟ್ಟಬೇಕು ಅನ್ನೋದು ಬರುತ್ತೆ. 30 ರೂಪಾಯಿ ಪ್ರೊಸೆಸಿಂಗ್ ಚಾರ್ಜಸ್ಸು ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಇದ್ದೇ ಇರುತ್ತೆ, ಅದಂತೂ ಕನ್ಫರ್ಮು. ನೆಕ್ಸ್ಟು ಸೂಚನೆಗಳು ಕೊಟ್ಟಿದ್ದಾರೆ. ಯಾವುದಾದ್ರು ಒಂದು ಎಕ್ಸಾಮ್ ಸೆಂಟ್ರನ್ನ ನೀವು ಖಂಡಿತವಾಗ್ಲೂ ಸೆಲೆಕ್ಷನ್ ಮಾಡ್ಕೋಬೇಕು. ಅಕಸ್ಮಾತ್ ನೀವೇನೋ ಅದನ್ನು ಚೇಂಜ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಫೀಸ್ ಕಟ್ಟಬೇಕು, ಒಂದು 1,000 ರೂಪಾಯಿನ. ಅದಕ್ಕೆ ನೀವು ಫೀಸ್ ಪೇ ಮಾಡಬೇಕಾದ್ರೆ ಕರೆಕ್ಟಾಗಿ ಎಕ್ಸಾಮ್ ಫೀಸ್ನ ಪೇ ಮಾಡಿ. ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕು ಮತ್ತು ಅದನ್ನು ನಿಮ್ಮ ಹತ್ರ ಒಂದು ಇಟ್ಕೊಂಡಿರಬೇಕು. ಮತ್ತು ಯೂನಿವರ್ಸಿಟಿಗೆ ಅದನ್ನು ಕಳಿಸೋ ಅವಶ್ಯಕತೆ ಏನೂ ಇಲ್ಲ. ನೀವು ರಿಪೀಟರ್ ಎಕ್ಸಾಮ್ ತಗೊತಾ ಇರೋಂತಹ ವಿದ್ಯಾರ್ಥಿಗಳಿಗೆ ಅಲ್ಕವಿದದಲ್ಲಿ ಯಾವುದೇ ವಿನಾಯಿತಿನ ನೀಡಲ್ಲ ಅನ್ನೋದನ್ನ ಇನ್ಫಾರ್ಮ್ ಮಾಡಿದ್ದಾರೆ. ಮತ್ತು ನೀವು ಎಕ್ಸಾಮ್ ಫೀಸ್ನ ಅವ್ರು ಯಾವುದೇ ಕಾರಣಕ್ಕೂ ರಿಟರ್ನ್ ಮಾಡಲ್ಲ, ಬೇರೆ ಎಕ್ಸಾಮ್ಸ್ಗಳ ಜೊತೆ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಳೋದಿಲ್ಲ. ಮತ್ತು ಪರೀಕ್ಷಾ ಹಾಲ್ ಟಿಕೆಟ್ ಬಂದು ನಿಮಗೆ ಎಕ್ಸಾಮ್ಗೆ 2-3 ಡೇಸ್ ಇದ್ದಾಗ ಬಿಡ್ತಾರೆ. ಮೊದಲು ಎಕ್ಸಾಮ್ ಟೈಮ್ ಟೇಬಲ್ ಬಿಡ್ತಾರೆ, ಅದಾದಮೇಲೆ ಹಾಲ್ ಟಿಕೆಟ್ ಬಿಡ್ತಾರೆ. ಅದಾದಮೇಲೆ ನೀವು KSOE ವೆಬ್ಸೈಟಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೋಬಹುದು. ನಿಮಗೆ ಎಕ್ಸಾಮ್ ಸೆಂಟ್ರಲ್ಲಿ 10 ಜನಕ್ಕಿಂತ ಕಮ್ಮಿ ಸ್ಟೂಡೆಂಟ್ಸ್ಗಳಿದ್ರು ಅಂದರೆ ಹತ್ರನೇ ಇರೋಂಥ ಬೇರೆ ಪರೀಕ್ಷಾ ಕೇಂದ್ರಕ್ಕೆ ವರ್ಗಾವಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಇನ್ನು ಎಕ್ಸಾಮ್ ಸೆಂಟರ್ಗೆ ಮೊಬೈಲು ಅಲೌಡ್ ಇಲ್ಲ ಅಂತ ಹೇಳ್ತಿದ್ದಾರೆ.
ಇದು ನಾರ್ಮಲ್ ಪ್ರತಿ ಸಲ ಏನಿರುತ್ತೋ ಅದೇ ಇರುತ್ತೆ. ID ಕಾರ್ಡ್ ಕಂಪಲ್ಸರಿ ಇರುತ್ತೆ. ಸಂಶೋಧನಾ ಪ್ರಬಂಧ, ಮೌಖಿಕ ಪರೀಕ್ಷೆ, ಪ್ರಾಕ್ಟಿಕಲ್ ಎಕ್ಸಾಮ್ಸ್ಗಳ ಬಗ್ಗೆ ನಿಮ್ಮ ವಿಭಾಗದ ಮುಖ್ಯಸ್ಥರನ್ನು ಸಂಪರ್ಕಿಸಿ ಅಂತ ಇದೆ. ಸೊ 3rd ಸೆಮಿಸ್ಟರಲ್ಲಿ ಮತ್ತು 4th ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಇದು ನೋಟಿಫಿಕೇಶನ್ ಆಗಿರೋಂಥದ್ದು. ನಿಮ್ಗೆ ಇನ್ಫಾರ್ಮೇಷನ್ ಅಂತೂ ಸಿಕ್ಕಿರುತ್ತೆ ಅನ್ಕೊತೀನಿ. ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರಲ್ಲಿ ರಿಪೀಟರ್ಸ್ಗಳಿಗೆ 4th ಸೆಮಿಸ್ಟರು 3rd ಸೆಮಿಸ್ಟರ್ಗೆ ಇದು ಇಂಪಾರ್ಟೆಂಟು. ಮತ್ತು 2023-24ನೇ ಸಾಲಿನ ಫ್ರೆಷರ್ ಜನವರಿ ಸೈಕಲ್ ಸ್ಟೂಡೆಂಟ್ಸ್ಗೆ, ಜುಲೈ ಸೈಕಲ್ 2ನೇ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಇದು ಎಕ್ಸಾಮ್ ನೋಟಿಫಿಕೇಷನು. ಇನ್ನೊಂದು ನೋಟಿಫಿಕೇಷನ್ ಆಗಿದೆ, ಅದ್ರ ಬಗ್ಗೆ ನನಗೆ ಸ್ವಲ್ಪ ಡೌಟ್ ಇದೆ. ಅದನ್ನು ಕ್ಲಾರಿಫೈ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ. ಎಕ್ಸಾಮ್ ಯಾವಾಗ ಆಗಬೇಕು, ಲೇಟಾಗಿ ಆಗಬೇಕಾ, ಬೇಗ ಆಗಬೇಕಾ ತಿಳಿಸ್ಕೊಡಿ.